ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಕಳವಳಕಾರಿ ಬೆಳವಣಿಗೆ ಆಗಿದೆ. ಈ ರೀತಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇರಲಿಲ್ಲ. ಏಕೆಂದರೆ ಅಷ್ಟು ನಿಖರವಾಗಿ ಮತ್ತು ಅಷ್ಟು ರಹಸ್ಯವಾಗಿ ಇಂಥ ಕಾರ್ಯಾಚರಣೆಗಳು ನಡೀತವೆ. ಆದರೆ ಕೆಲವೊಂದು ಸಲ ಎಡವಟ್ಟಾದರೆ ಎಂಥ ದೊಡ್ಡ ಮುಜುಗರಕ್ಕೀಡಾಗಬೇಕಾದು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಇಂಥದ್ದೊಂದು ಘಟನೆಯನ್ನು ಬಳಸಿಕೊಂಡು ಭಾರತದ ವಿರೋಧಿ ಶಕ್ತಿಗಳು, ಎಡಚರರು ಯಾವ ರೀತಿ ಸಂಭ್ರಮವನ್ನು ಅನುಭವಿಸ್ತಾರೆ, ಹೇಗೆ ಆಚರಿಸ್ತಾರೆ ಅನ್ನೋದಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಪತ್ವಂತ್ ಸಿಂಗ್ ಪನ್ನು ನಿಮಗೆ ಗೊತ್ತು. ಖಲಿಸ್ತಾನಿ ಸಂಘಟನೆ ಅಂತ ಈತ ತನ್ನಂತಾನು ಸಿಖ್ ಫಾರ್ ಜಸ್ಟಿಸ್ ಅನ್ನುವಂಥ ಸಂಸ್ಥೆಯ ಸಂಸ್ಥಾಪಕ. ಈತ ಅಮೇರಿಕೆಯ ಬಿಲದೊಳಗೆ ಕೂತ್ಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಯನ್ನು ನಡೆಸುವ ವ್ಯಕ್ತಿ. ಭಾರತದ ಒಂದು ಭಾಗವನ್ನು ಖಲಿಸ್ತಾನ ಮಾಡಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ನಿರಂತರವಾಗಿ ಉಗ್ರ ಚಟುವಟಿಕೆಯ ಸಂದೇಶ ರವಾನೆ ಮಾಡುವಂಥ ವ್ಯಕ್ತಿ ಮತ್ತು ಅಂಥ ಪಿತೂರಿಗಳನ್ನು ಮಾಡುವಂಥ ಮನುಷ್ಯ. ಈತ ಯಾವ ಮಟ್ಟಿಗೆ ಹೋಗ್ತಾರೆ ಅಂದರೆ, ನಾಳೆ ಇಂಥ ತಾರೀಕು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನವನ್ನು ನಮ್ಮ ಸಿಖ್ ಬಂಧುಗಳು ಏರಬೇಡಿ, ಯಾಕೆಂದರೆ ನಾನು ಅದನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳುವಂಥ ಉಗ್ರಾತಿ ಉಗ್ರ ಮನುಷ್ಯ. ಇದಕ್ಕಿಂತ ಶಬ್ದ ಇನ್ನೇನು ಹೇಳಿ ನಾನು. ದುಷ್ಟ ಅಂತ ಹೇಳಿದರೆ ಭಾಳ ಸಣ್ಣ ಶಬ್ದ ಆಗುತ್ತೆ, ನೀಚ ಅಂತ ಹೇಳಿದರೆ ಭಾಳ ಸಣ್ಣ ಶಬ್ದ ಆಗುತ್ತೆ. ಈತ ಹೀಗೆ ಹೇಳಿಕೆ ಕೊಟ್ಟರೂ ಕೂಡ ಅಮೇರಿಕೆಯ ಸರ್ಕಾರ ಈತನಿಗೆ ಏನೂ ಮಾಡೋದಿಲ್ಲ. ಈತನ ಬಳಿ ಅಮೇರಿಕೆಯ ಪಾಸ್ಪೋರ್ಟ್ಗಿಂತ ಕೆನಡಾ ಪಾಸ್ಪೋರ್ಟ್ ಇದೆ, ಆದರೂ ಅಮೇರಿಕ ಈತನಿಗೇನು ತೊಂದರೆ ಕೊಡೋದಿಲ್ಲ. ಏಕೆಂದರೆ ಈತ ಭಾರತದಲ್ಲಿ ನಿರಂತರವಾಗಿ ಉಗ್ರ ಚಟುವಟಿಕೆಯನ್ನು ಕುಮ್ಮಕ್ಕು ಕೊಡ್ತಾ ಹೆಚ್ಚು ಮಾಡಿಸುವ ಕೆಲಸವನ್ನು ಮಾಡ್ತಾನೆ. ಅಮೇರಿಕೆಯ CIA ಏನನ್ನು ಬಯಸುತ್ತೋ ಅದನ್ನು ಕಿಂಚಿತ್ತೂ ಚಾಚು ತಪ್ಪದೆ ನಿರ್ವಹಿಸ್ತಾನೆ, ಅಹರ್ನಿಶಿ ಕೆಲಸ ಮಾಡ್ತಾನೆ ಈ ಪತ್ವಂತ್ ಸಿಂಗ್ ಪನ್ನು. ಈ ಪತ್ವಂತ್ ಸಿಂಗ್ ಪನ್ನುನ ಮರ್ಡರ್ ಸ್ಕೆಚ್ ಆಯಿತು, ಒಂದು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈತನನ್ನು ಮುಗಿಸಬೇಕು ಅಂತ ಸ್ವಾಭಾವಿಕ. ಯಾಕೆಂದರೆ ಒಬ್ಬ ವ್ಯಕ್ತಿ ದೇಶ ವಿರೋಧಿ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಗಡಿಯ ಹಿಡಿತಕ್ಕೆ, ನಮ್ಮ ಕಾನೂನಿನ ಹಿಡಿತಕ್ಕೆ ಸಿಗದ ಸಂದರ್ಭದಲ್ಲಿ ಆತನ ಮೇಲೆ ಎಕ್ಸ್ಟ್ರಾ ಜುಡಿಷಿಯಲ್ ಆ್ಯಕ್ಟಿವಿಟಿನೇ ಆಗೋದು, ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವ್ರು ಮಾಡ್ತಾರೋ, ಅಲ್ಲಿಯವ್ರು ಮಾಡ್ತಾರೋ, ಆತನಿಗೆ ಬೇಕಾದವ್ರು ಮಾಡ್ತಾರೋ, ಆತನಿಗೆ ಬೇಡವಾದವ್ರು ಮಾಡ್ತಾರೋ, ಅಥವಾ ಅಮೇರಿಕೆಯಲ್ಲಿ ಕೂತು ಈ ರೀತಿ ವಿಧ್ವಂಸಕವಾದ ಹೇಳಿಕೆ ಕೊಡ್ತಾನಂತ ಅಮೇರಿಕೆಯ ಸರ್ಕಾರ ಮಾಡಿಸುತ್ತೋ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಈ ಪತ್ವಂತ್ ಸಿಂಗ್ ಪನ್ನುನನ್ನು ಮುಗಿಸುವಂಥ ಒಂದು ಸ್ಕೆಚ್ ಆಗತ್ತೆ. ಅದರ ಏಜೆಂಟಾಗಿ ನಿಖಿಲ್ ಗುಪ್ತಾ ಎನ್ನುವಂಥ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಈ ನಿಖಿಲ್ ಗುಪ್ತಾನನ್ನು ಜಕ್ ರಿಪಬ್ಲಿಕ್ನಲ್ಲಿ ಬಂಧಿಸಲಾಗತ್ತೆ. ಕಳೆದ 3 ವರ್ಷಗಳಿಂದ ಈ ಪ್ರಕರಣ ನಿರಂತರವಾಗಿ ನಡೀತಾ ಇರ್ತದೆ. ಆತನನ್ನು ಎಕ್ಸ್ಟ್ರಾಡಿಷನ್ ಮಾಡಲಾಗ್ತದೆ, ಅಂದರೆ ಅಲ್ಲಿಂದ ಅಮೇರಿಕೆಗೆ ತರಲಾಗ್ತದೆ. ಅಮೇರಿಕೆಯ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಈತನ ಹೇಳಿಕೆ, ಯಾರ್ದು? ನಿಖಿಲ್ ಗುಪ್ತಾನ ಹೇಳಿಕೆ. ನಿಖಿಲ್ ಗುಪ್ತಾ ಒಪ್ಕೊಂಡ್ಬಿಡ್ತಾನೆ ಕೋರ್ಟ್ನಲ್ಲಿ, ಪ್ಲೀಡ್ ಗಿಲ್ಟಿ. ಏನಂತ? ಹೌದು, ಪತ್ವಂತ್ ಸಿಂಗ್ ಪನ್ನುನನ್ನು ಮುಗಿಸಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೆ. ಈಗದು ಫೈಲ್ ಆಗಿದೆ. ಪ್ರಶ್ನೆ ಇರೋದು, ಈತ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಭಾರತ ಹೇಳಿದೆ, ಭಾರತ ಸರ್ಕಾರ ನನ್ನ ಕಳಿಸಿದೆ, ನಾನು ಭಾರತದ ರಾ ಏಜೆಂಟು, ಭಾರತದಿಂದ ಅಸೈನ್ ಆಗಿರುವಂಥ ವ್ಯಕ್ತಿ ಅಂತ ಎಲ್ಲೂ ಹೇಳಿಲ್ಲ ಈತ. ನನಗೆ ಪತ್ವಂತ್ ಸಿಂಗ್ ಪನ್ನು ದೇಶ ವಿರೋಧಿ ಶಕ್ತಿ ಕೆಲಸ ಮಾಡ್ತಾ ಇದ್ದೀನಿ, ಈತನನ್ನು ಮುಗಿಸಬೇಕು ಅಂತ ಇತ್ತು, ಅದಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂತ ಹೇಳಿದೆ. ಇದನ್ನು ಇಟ್ಟುಕೊಂಡು ಭಾರತದಲ್ಲಿರುವಂಥ ಪ್ರಭೃತಿಗಳು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಹೇಗೆ ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಈ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಪಾರ್ಟಿ ಇತ್ತು, ಇದೆ ಅಂತ ಈಗ ಹೇಳ್ಬೇಡಿ, ಯಾಕೆಂದರೆ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಪಂಜಾಬ್ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ಟಂಥ ಪ್ರಶಾಂತ್ ಭೂಷಣ್ ಕುಟುಂಬ ಏನಿದೆ, ಆ ಪ್ರಶಾಂತ್ ಭೂಷಣ್ ಅನ್ನುವಂಥ ಸುಪ್ರೀಂ ಕೋರ್ಟ್ ವಕೀಲ ಹೇಳ್ತಾರೆ, ಯಾವಾಗ ಪ್ಲೀ ಗಿಲ್ಟಿ ಆಗಿದೆ ನ್ಯೂಯಾರ್ಕ್ ಕೋರ್ಟಲ್ಲಿ ಈತನದು ನಿಖಿಲ್ ಗುಪ್ತಾ ಅನ್ನೋ ತಕ್ಷಣ ವೆರಿ ಗುಡ್ ಅಂತ ಟ್ವೀಟ್ ಮಾಡ್ತಾರೆ. ಸಾಗರಿಕಾ ಘೋಷ್, TMC ಸಂಸದೆ, ರಾಜ್ದೀಪ್ ಸರ್ದೇಸಾಯಿಯ ಪತ್ನಿ, ಈಕೆ ಪತ್ರಕರ್ತೆ ಆಗಿರುವ ಏಕಮೇವ ಮಾನದಂಡಕ್ಕೆ ಮತ್ತು ದೇಶ ವಿರೋಧಿಯಾಗಿ ನಿರಂತರವಾಗಿ ಸುದ್ದಿಗಳನ್ನು ಹಾಕ್ತಾ ಇರುವಂಥ ಕಾರಣಕ್ಕೆ ಮತ್ತು ನರೇಂದ್ರ ಮೋದಿ ಅವ್ರನ್ನ ನಿರಂತರವಾಗಿ ತಗಳ್ತಾ ಇದ್ಲು, ಅವಹೇಳನ ಮಾಡ್ತಾ ಇದ್ಲು ಅನ್ನುವಂಥ ಕಾರಣಕ್ಕೋಸ್ಕರ ಈಕೆಗೆ ಮಮತಾ ಬೇಗಂ ರಾಜ್ಯಸಭಾ ಸದಸ್ಯೆಯನ್ನಾಗಿ ಮಾಡ್ತಾರೆ ಸಾಗರಿಕಾ ಘೋಷ್ಗೆ. ಈ ಸಾಗರಿಕಾ ಘೋಷ್ ಹೇಳ್ತಾಳೆ, ಇಟ್ ಈಸ್ ಅನ್ ಎಂಬ್ರೇಸ್ಮೆಂಟ್ ಟು ನರೇಂದ್ರ ಮೋದಿ ಅಂತ.
ನರೇಂದ್ರ ಮೋದಿ ಅವರಿಗೆ ಮುಜುಗರ ತರುವಂಥ ವಿಚಾರ. ಅಂದರೆ ನರೇಂದ್ರ ಮೋದಿ ಹೋಗಿ ನಿಖಿಲ್ ಗುಪ್ತಾಗೆ ಹೋಗಿ ಪತ್ವಂತ್ ಸಿಂಗ್ ಬನ್ನೂನ್ ಗುಂಡು ಹೊಡೆದು ಬಾ ಅಂತ ಹೇಳಿದ್ರಾ? ಏನು ಹೇಳಿಲ್ವಲ್ಲ. ಆ ರೀತಿಯಾದಂಥ ಸಾಕ್ಷ್ಯಾಧಾರ ಎಲ್ಲಿ ಬಂದಿಲ್ವಲ್ಲ. ಅಲ್ಲಿ ಏನೋ ನಡೆದ ತಕ್ಷಣ ಇಲ್ಲಿ ಅದರ ರೆಪರ್ಕೇಷನ್ ಆಗಲಿ ಅಂತ ನಿರೀಕ್ಷೆ ಮಾಡುವಂಥ ಜನ. ಇನ್ನು ಈಕೆಯ ಗಂಡ ಯಾರು, ಈ ರಾಜ್ದೀಪ್ ಸರ್ದೇಸಾಯಿ, ಈತ ಹೇಳ್ತಾರೆ ಹೂಸ್ ಡೈರೆಕ್ಷನ್ ವಾಸ್ ದೇರ್, ಇದಕ್ಕೆ ಯಾರ ನಿರ್ದೇಶನ ಇತ್ತು? ಈ ರೀತಿಯಾಗಿ ಪತ್ವಂತ್ ಸಿಂಗ್ ಪನ್ನೂನ ಕೊಲೆ ಆಗಬೇಕು ಅಂತ ತೀರ್ಮಾನ ಮಾಡಿ ನಿರ್ದೇಶನ ಕೊಟ್ಟವ್ರು ಯಾರು ನಿಖಿಲ್ ಗುಪ್ತಾಗೆ ಅಂತ ಈತನ ಪ್ರಶ್ನೆ. ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಈಸ್ ಲೇಟೆಸ್ಟ್ ಟ್ವಿಸ್ಟ್ ಟು ಇಂಡಿಯಾ US ಇಕ್ವೇಷನ್ಸ್ ಅಂತ. ಭಾರತ ಮತ್ತು ಅಮೇರಿಕೆಯ ಬಾಂಧವ್ಯಕ್ಕೆ ಇದು ಟ್ವಿಸ್ಟ್ ಅಂತೆ, ತಿರುವು ಕೊಡುತ್ತದಂತೆ ಈ ಪ್ರಕರಣ. ಅಂದರೆ ಭಾರತ ಮತ್ತು ಅಮೇರಿಕೆಯ ಬಾಂಧವ್ಯ ಚೆನ್ನಾಗಿರಬಾರ್ದು, ಹದಗೆಟ್ಟು ಹೋಗಬೇಕು ಅನ್ನುವಂಥ ಮೂಲ ಆಶಯವನ್ನು ಈತ ಕಾರಿಕೊತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಖಿಲ್ ಗುಪ್ತಾ ಯಾವ ಕಾರಣಕ್ಕೆ ಈ ರೀತಿ ಹತ್ಯೆ ಮಾಡಬೇಕು ಸಂಚು ಮಾಡಿದ್ರು, ಅದಕ್ಕೆ ನಿರ್ದೇಶನ ಕೊಟ್ಟವರು ಯಾರು ಅಂತ ಈತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವರಷ್ಟೇ ಅಲ್ಲ, ಇನ್ನೂ ಸುಮಾರು ಜನ. ಸಿದ್ಧಾರ್ಥ ಬಸು ಅಂತ ಒಬ್ಬ ಕ್ವಿಜ್ ಮಾಸ್ಟರು, ಆತ ಹೇಳ್ತಾನೆ ಭಾರತಕ್ಕೆ ಭಾಳ ದೊಡ್ಡ ಅವಮಾನ ಇದು, ಭಾರತ ಎಂತೆಂಥ ಷಡ್ಯಂತ್ರಗಳನ್ನು ಮಾಡ್ತಾ ಇದೆ, ಭಾರತ ಈ ದೇಶದಲ್ಲಿ ಕೂತ್ಕೊಂಡು ಬೇರೆ ದೇಶದಲ್ಲಿ ಕಿಲ್ಲಿಂಗ್ ಮಾಡಿಸ್ತಾ ಇದೆ, ಕೊಲೆಗಾರ ಸರ್ಕಾರ, ಈ ರೀತಿಯಾದ ಹೇಳಿಕೆಗಳು. ಅಲ್ಲ ಸ್ವಾಮಿ, ಒಬ್ಬ ವ್ಯಕ್ತಿ ಜಿಯಾಗ್ರಫಿಕಲಿ ಭೌಗೋಳಿಕವಾಗಿ ನಮ್ಮ ವ್ಯಾಪ್ತಿಯನ್ನು ಮೀರಿ ಎಲ್ಲೋ ಕೂತಿದ್ದಾನೆ, ಕೂತು ಭಾರತದ ಒಳಗಡೆ ಈ ರೀತಿಯಾದಂಥ ಉಗ್ರ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾನೆ. ಯಾವ ಮಟ್ಟಿಗೆ ನಡೆಸ್ತಾ ಇದ್ದಾನೆ ಅಂದರೆ, ಫಾರಿನ್ ಫಂಡ್ ತೆಗೆದುಕೊಂಡು ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಅಮೇರಿಕಾ, ಒಂದು ಕಡೆ ISI ದುಡ್ಡು, ಮತ್ತೊಂದು ಕಡೆ CIA ದುಡ್ಡು, ಎರಡನ್ನೂ ತೆಗೆದುಕೊಂಡು ಭಾರತದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನು ರಹಸ್ಯವಾಗಿ ಮಾಡ್ತಾ ಇಲ್ಲ, ಬಹಿರಂಗವಾಗಿ ಮಾಡ್ತಾ ಇದ್ದಾನೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಆತನಿಗೆ ಏನು ಮಾಡಬೇಕು ದೇಶ? ಏನು ಮಾಡಬೇಕು ನೀವು ಹೇಳಿ? ಹಾಗೆ ಒಬ್ಬ ವ್ಯಕ್ತಿ ಸಜ್ಜಾಗ್ತಾನೆ, ನಿಖಿಲ್ ಗುಪ್ತಾ ಅನ್ನುವಂಥ ವ್ಯಕ್ತಿ. ಸರಿ ತಪ್ಪು ಆಮೇಲೆ, ತರ್ಕ ಆಮೇಲೆ, ಮಾನವೀಯತೆ ಅಮಾನವೀಯತೆ ಆಮೇಲೆ. ಇದು ಯುದ್ಧ. ಯುದ್ಧದಲ್ಲಿ ಸೈನಿಕ ಏನು ತಪ್ಪೆ ಮಾಡಿರೋದಲ್ಲ, ಅಮಾಯಕ ಅವನು. ರಾಜರು ತಮ್ಮ ಅಧಿಕಾರವನ್ನು ಮಾಡಲಿಕ್ಕೆ, ತಮ್ಮ ಭೂ ಕಬಳಿಕೆಗೆ, ತಮ್ಮ ಸರ್ವಾಧಿಕಾರಿ ಧೋರಣೆಗೆ, ತಮ್ಮ ಅಹಂಕಾರ ತನಿಖೆಗಾಗಿ ಯುದ್ಧ ಮಾಡ್ತಾರೆ. ಸೈನಿಕನದೇನು ತಪ್ಪು? ಅಮಾಯಕ ಆತ ಯಾಕೆ ಸಾಯಬೇಕು ಅಂತ ಮಾನವೀಯತೆಯ ಪ್ರಶ್ನೆಯನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಯುದ್ಧ. ಯುದ್ಧದಲ್ಲಿ ಇವೆಲ್ಲ ಪದಾತಿ ದಳಗಳು, ಸೈನಿಕರು ಪ್ರತಿಯೊಂದೂ ಕೂಡ ಹವಿಸ್ಸುಗಳಾಗಿಯೇ ಕೆಲಸ ಮಾಡುವುದು. ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಯುದ್ಧ ನಡೀತಾ ಇರೋದು. ಗೆಲುವು ಸೋಲು ಆಮೇಲೆ. ಆ ಸೈನಿಕ ನನ್ನ ಲಾಭ ಏನು ಅಂತ ನೋಡೋದಿಲ್ಲ. ನಾನು ಈ ರಾಜ್ಯದಿಂದ ಬಂದವನು, ಈ ರಾಜ್ಯಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸುವುದು, ವಿಜಯ ಧ್ವಜವನ್ನು ಹಾರಿಸುವುದಷ್ಟೇ ನನ್ನ ಕೆಲಸ, ನನ್ನ ಶೌರ್ಯ, ನನ್ನ ಪರಾಕ್ರಮ, ಅದಕ್ಕಾಗಿ ಮೀಸಲು ಅಂತ ಭಾವಿಸ್ತಾನೆ. ತನ್ನ ಸ್ವಂತ ಇಚ್ಛೆಯ ತನಗೆ ಸ್ವಹಿತಾಸಕ್ತಿ ಇರೋದಿಲ್ಲ. ಆದರೆ ರಾಜ್ದೀಪ್ ಸರ್ದೇಸಾಯಿಗೆ ಹಾಗಲ್ಲ. ಭಾರತ ಇಂಪಾರ್ಟೆಂಟ್ ಅಲ್ಲ. ಭಾರತದ ಮೇಲೆ ಈ ರೀತಿ ಉಗ್ರ ನೆರಳನ್ನು ಮಾಡ್ತಾ ಇದ್ದಾನೆ, ಅವನನ್ನು ಬಿಡಬಾರ್ದಾಗಿತ್ತು. ಯಾಕೆ ನಿಖಿಲ್ ಗುಪ್ತಾ ಪ್ಲೀ ಗಿಲ್ಟಿ ಮಾಡಿಕೊಂಡ ಅಂತ ಪ್ರಶ್ನೆ ಕೇಳಬೇಕಾಗಿತ್ತು ಒಬ್ಬ ಈತ ರಾಷ್ಟ್ರವಾದಿ ಪತ್ರಕರ್ತನಾಗಿದ್ದರೆ. ಆದರೆ ಈತ ಹೇಳ್ತಾರೆ, ಈತನಿಗೆ ಯಾರ ನಿರ್ದೇಶನ ಇತ್ತು ಕೊಲೆ ಮಾಡಲಿಕ್ಕೆ? ಇದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಈಸ್ ಲೇಟೆಸ್ಟ್ ಟ್ವಿಸ್ಟ್ ಟು US ಇಂಡೋ ಇಕ್ವೇಷನ್ಸ್ ಅಂತ ಹೇಳ್ತಾನೆ. ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂತೆ ಇದು. ಹಾಗಾದರೆ ಅಲ್ಲಿ ಕುತ್ಕೊಂಡು ಪತ್ವಂತ್ ಸಿಂಗ್ ಪನ್ನು ಹೇಳ್ತಾನಲ್ಲ, ನಿಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸನ್ನು ಇವತ್ತು ನಾನು ಉರುಳಿಸ್ತಾ ಇದ್ದೀನಿ ಅಂತ, ಅದು ಜುಡಿಷಿಯಲ್ಲ? ಅದು ಕಾನೂನುಬದ್ಧವಾ? ಆತ ಹಾಗೆ ಮಾಡಬಹುದಾ? ಆತ ಭಾರತ ದೇಶದ ಪಂಜಾಬ್ನಲ್ಲಿ ನಿರಂತರವಾಗಿ ಕಿರುಕುಳ ಉಂಟಾಗುವಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಮನಿ ಲಾಂಡ್ರಿಂಗ್ ಮಾಡಿ ಜನರನ್ನು ಖಲಿಸ್ತಾನಿ ಶಕ್ತಿಗಳನ್ನಾಗಿ ಹೊರಹೊಮ್ಮಿಸುವಂಥ ಕೆಲಸವನ್ನು ಕೆನಡಾ ಮತ್ತು ಅಮೇರಿಕಾದಲ್ಲಿ ಕೂತು ಮಾಡಬಹುದಾ? ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಇನ್ನು ಈತನ ಪತ್ನಿ, ಈಕೆ ಎಂಬರೇಸ್ಮೆಂಟು ನರೇಂದ್ರ ಮೋದಿಗೆ ಯಾಕೆ ಎಂಬರೇಸ್ಮೆಂಟ್ ಆಗುತ್ತೆ? ಯಾಕೆ ಮುಜುಗರ ಆಗುತ್ತೆ? ಆತ ಸಾವಿರ ಹೇಳ್ತಾನೆ, ಹೇಳಿದ್ದೆಲ್ಲ ನಿಜ ಅಂತ ಯಾರು ಹೇಳ್ತಾರೆ? ನಿಖಿಲ್ ಗುಪ್ತಾ ಹೇಳಿದ್ದು ವೇದವಾಕ್ಯ ಅಂತೇನಲ್ವಲ್ಲ. ಆತನಿಗೆ ಯಾರೋ ಹೇಳಿಸಿರಬಹುದಲ್ಲ ಜಕ್ ರಿಪಬ್ಲಿಕ್ನಲ್ಲಿ, ಇದೇ CIA ಅಥವಾ ISIನೋ ನೀನು ಈ ರೀತಿ ಹೇಳು ನೀನು ಅಂತ ಹೇಳಿಸಿರಬಹುದಲ್ಲ. ಆತ ಯಾರ ಏಜೆಂಟ್ ಯಾರಿಗೆ ಗೊತ್ತು? ನಿಖಿಲ್ ಗುಪ್ತಾ ಅಂತ ಹೆಸರಿದ್ದ ತಕ್ಷಣ ಭಾರತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನಂತ ನೀವು ಹೆಂಗೆ ಅನ್ಕೋತೀರಿ? ಸಾವಿರ ಪ್ರಶ್ನೆಗಳು ಉದ್ಭವ ಆಗ್ತವೆ. ಪ್ರಶ್ನೆ ಅದಲ್ಲ, ಒಂದು ಘಟನೆ ನಡೆದಾಗ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಈ ದೇಶದ ಈ ಪ್ರಭೃತಿಗಳು ಕೊಡ್ತಾರೆ ಅನ್ನೋದಕ್ಕೆ ಇವರ ಛದ್ಮ ವೇಷವನ್ನು ತಮಗೆ ಗೊತ್ತು ಮಾಡಿಕೊಡ್ಲಿಕ್ಕಾಗಿ ಮಾಡಿದ ಸಂಚಿಕೆ.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.